ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೇರೆ ಹರಡ್ ಯೂಟ್ಯೂಬ್ ಚಾನಲ್. ತಮ್ಮೇಲೆ ನೋಡಿ ಎಲ್ಲರೂ ಅಂದ್ಕೊಂಡಿರ್ತೀರ, ಇದೇನಪ್ಪ ಬೈಕ್ ಟ್ಯಾಕ್ಸಿ ಮಾಡಿದ್ಕೆ ಅವಾಜ್ ಆಗ್ತಾ ಇದ್ದಾರೆ, ಯಾರ್ಯಾರಿಗೆ ಉರಿ ಕಿತ್ಕೊಂಡೈತೆ. ಹೌದು, ನಾನು ಸುಮಾರು ಬೆಳಿಗ್ಗೆ ಸೋಷಿಯಲ್ ಮೀಡಿಯಾ ತೆಗೆದು ನೋಡಿದ್ರೆ ನನ್ನ ವೀಡಿಯೋಗಳು ತಗೊಂಡು ನನಗೆ ಟ್ಯಾಗ್ ಮಾಡಿ ಕೆಲವರು ಅವಾಜ್ ಆಗ್ತಾರೆ, ಕೆಲವರು ಬೆದರಿಕೆ ಆಗ್ತಾರೆ, ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅಂತವ. ಇವ್ರಿಗೇನು ಬೇರೆ ಕೆಲಸನೇ ಇಲ್ವಾ? ಏನಕ್ಕೆ ಈ ಥರ ಮಾಡ್ತಾರೆ? ಬನ್ನಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ, ಯಾರ್ಯಾರು ಯಾವ್ಯಾವ ಥರ ಮಾತಾಡ್ತಾರೆ ಹೆಂಗೆ ಅನ್ನೋದು. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ, ಹಾಗೆ ಲೈಕ್ ಮಾಡೋದು ಪ್ರತಿಯೊಬ್ಬರು ಮರಿಬೇಡಿ. ನೀವು ಇದೇ ಥರ ಸಪೋರ್ಟ್ ಮಾಡಿ, ನಾವು ನಿಮಗೆ ಇದೇ ಥರ ಸಪೋರ್ಟ್ ಮಾಡಿ ವಿಡಿಯೋ ಮಾಡೋಕ್ಕೆ ನಮಗೂ ಅನುಕೂಲ ಆಗುತ್ತೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಒಂದು 2 ಡೇಸಿಂದ ನೋಡ್ತಾ ಇದ್ದೀನಿ, 2-3 ಡೇಸಿನ ಆಗಲಿಲ್ಲ, ಒಂದು ವಾರ ಆಯಿತು. ಬೈಕ್ ಟ್ಯಾಕ್ಸಿ ಏನು ಬ್ಯಾನ್ ಅಂತ ಬಂತಲ್ಲ, ಅವತ್ತಿಂದ ನಾನು ಸುಮಾರು ಡೈಲಿ 2-3 ವಿಡಿಯೋ ಹಾಕ್ತಾಯಿದ್ದೀನಿ ಬೈಕ್ ಟ್ಯಾಕ್ಸಿ ಪರವಾಗಿ. ನಮ್ಮ ಹುಡುಗರಿಗೆ ಏನೆಲ್ಲ ತೊಂದರೆ ಆಗ್ತಿದೆ, ಏನೆಲ್ಲ ಅನ್ಯಾಯ ಆಯಿತು, ಕೆಲವೊಂದು ಆಟೋ ಡ್ರೈವರ್ಗಳಿಂದ ಎಷ್ಟೆಲ್ಲ ಕಿರಿಕಿರಿ ಅನುಭವಿಸ್ತಿದ್ದಾರೆ, ಇವಾಗಲೂ ಪ್ರೆಸೆಂಟ್ ಕೂಡ ಆಗ್ತಾ ಇದೆ. ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದಕ್ಕೆ ಕೆಲವೊಂದು 2-3 ಜನ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಬೆಳಿಗ್ಗೆ ಇದ್ದರೆ ಸಾಕು ಅವ್ರಿಗೆ ನನ್ನ ವೀಡಿಯೋನೇ ಸಿಗೋದು, ಬೇರೆ ಅವರು ಓನ್ ಕಂಟೆಂಟ್ ತೊಗೊಂಡು ವೀಡಿಯೋ ಮಾಡೋಕ್ಕಂತೂ ಆಗ್ತಾಯಿಲ್ಲ ಅವ್ರ ಕೈಲಿ. ನನ್ನ ವೀಡಿಯೋಗಳು ತಗೊಂಡು ಟ್ಯಾಗ್ ಮಾಡಿ ಅವರು ಸಬ್ಸ್ಕ್ರೈಬರ್ನ ಜಾಸ್ತಿ ಮಾಡ್ಕೊಳಕ್ಕೆ, ಅವರು ವೈರಲ್ ಹಾಕಿ ವೀಡಿಯೋಗಳು ಅವ್ರ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಹಾಕಿ ನನ್ನ ವೀಡಿಯೋನ ಬಳಸ್ಕೊತಾ ಇದ್ದಾರೆ. ಬಳಸ್ಕೊಳ್ಳಿ, ತೊಂದರೆ ಇಲ್ಲ, ಅದೇನು ಮಾಡ್ತಾರೋ ಮಾಡ್ಕೊಳ್ಳಿ. ಅದರಲ್ಲೂ ಏನು ವೀಡಿಯೋಗಳು ಮಾಡ್ಕೊಂಡು ಅವಾಜ್ ಬೇರೆ, ಸಡೆ ಅಂತೆ, ವಡೆ ಅಂತೆ, ಉದ್ದಿನ ವಡೆ, ಮಸಾಲೆ ವಡೆ, ತೂತ್ ವಡೆ, ಈ ಥರ ಎಲ್ಲ ಹೆಸರುಗಳಿಟ್ಟು ಮಾತಾಡ್ತಾರಂತೆ. ಇವೆಲ್ಲ ನಮಗೆ ಯಾವುದೂ ಅನ್ವಯಿಸಲ್ಲ. ಇನ್ನೊಬ್ಬರು ವೀಡಿಯೋ ತಗೊಂಡು ಟ್ಯಾಗ್ ಮಾಡಿ ಬೇರೆಯವ್ರ ಕಂಟೆಂಟ್ ಕಾಪಿ ಮಾಡ್ತಿರಲ್ಲ, ಅದೆಲ್ಲ ನೀವೇನೆ, ಸಡೆ ವಡೆ ಎಲ್ಲ ನೀವೇನೆ, ಅರ್ಥ ಮಾಡ್ಕೊಳ್ಳಿ ಆಯಿತಾ. ಮಾಡಂಗಿತ್ತ ಓನ್ ವೀಡಿಯೋ ತೊಗೊಂಡು ಮಾಡಿ ಧೈರ್ಯವಾಗಿ. ಇನ್ನೊಬ್ರು ವೀಡಿಯೋಗಳು ತಗೊಂಡು ಕಾಪಿ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಬಿಲ್ಡಪ್ ಕೊಡೋಕೆ ಬರ್ತೀರಾ ಆಯಿತಾ. ನಾನು ವೀಡಿಯೋ ಮಾಡೋದು ಯಾರ ಬಗ್ಗೆ ಅದು ಫಸ್ಟು ಅರ್ಥ ಮಾಡ್ಕೊಂಡಿದ್ದೀರಾ. ಯಾರೆಲ್ಲ ಬೈಕ್ ಸರ್ವಿಸ್ಗೆ ತೊಂದರೆ ಕೊಡ್ತಾರೆ, ರೋಡಲ್ಲಿ ಕಿರಿಕಿರಿ ಮಾಡ್ತಾರೆ, ಕೀ ಕಿತ್ಕೊಳೋದು, ಬೈಯೋದು, ಅನ್ನೆಸರಿ ಜಗಳ ಮಾಡ್ತಾರಲ್ಲ, ಇಂಥವ್ರಿಗೆ ಮಾತ್ರ ನಾನು ಎಲ್ಲ ಆಟೋ ಡ್ರೈವರ್ ಅಂತ ಎಲ್ಲೂ ಹೇಳಲ್ಲ. ಯಾರೋ ಒಂದಿಷ್ಟು ಜನ ಈ ಥರ ಕೆಲಸ ಮಾಡ್ತಾರೆ ಅಂಥವ್ರಿಗೆ ನಾನು ಪರ್ಟಿಕ್ಯುಲರ್ಗೆ ಮೆನ್ಷನ್ ಮಾಡಿ ಹೇಳ್ತೀನಿ. ಈ ನೀವೇನಕ್ಕೆ, ನಿಮಗೇನು ಕುರಿ ಬರ್ತಾ ಇದೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದಕ್ಕೆ? ನೀವೇನಾರ ಕೆಲಸ ಮಾಡ್ತಿದ್ದೀರಾ ಹೋಗ್ಲಿ ಹೇಳಿ. ಯಾರ್ಯಾರು ನನ್ನ ಬಗ್ಗೆ ವಿಡಿಯೋ ಮಾಡಿ ಈ ಥರ ಆಗ್ತಿರಲ್ಲ ಅವ್ರಿಗೆ ಕೇಳ್ತಿದ್ದೀನಿ, ನೀವೇನಾರು ಆ ಥರ ಮಾಡ್ತೀರಾ? ರೋಡಲ್ಲಿ ಕಿರಿಕಿರಿ ಮಾಡ್ತೀರಾ, ಹುಡುಗರಿಗೆ ಬೈಯೋದು ಹೊಡಿಯೋದು, ಅದಾದರೆ ನಿಮಗೆ ಅನ್ವಯಿಸುತ್ತಾ ವಿಡಿಯೋ? ಇಲ್ಲ ಅಂದರೆ ಬಿಟ್ಬಿಡಿ. ಅನ್ನೆಸರಿ ಏನಕ್ಕೆ ವಿಡಿಯೋಗಳು ತೊಗೊಂಡು ಮಾಡ್ತೀರಾ? ನಿಮಗೆ ಬೇರೆ ಕೆಲಸ ಇಲ್ಲ ಮಾಡೋಕ್ಕೆ? ಇಷ್ಟೆಲ್ಲ ನಿನ್ನ ಮಾಡಿರೋ ವೀಡಿಯೋಗೆ ನೆನ್ನೆ ನೋಡಿರ್ತೀಯ ಕಮೆಂಟ್ ಬಾಕ್ಸಲ್ಲಿ, ನನ್ನ ಫಾಲೋವರ್ಸ್ ಎಲ್ಲ ನಿನಗೆ ಎಲೆ ಅಡಿಕೆ ಹಾಕೊಂಡು ಕ್ಯಾಕ್ಸ್ ಮುಖದ ಮೇಲೆ ಊದಿದ್ದಾರೆ. ಇಷ್ಟಾದ್ರೂ ನಾಳೆ ಏನಾರು ಮತ್ತೆ ನನ್ನ ವೀಡಿಯೋ ತಗೊಂಡು ಮಾಡ್ತೀನಿ ಅಂದರೆ ನಿನಗೆ ಆನ ಮರ್ಯಾದೆ ಏನೂ ಇಲ್ಲ ಅಂತ ಅರ್ಥ ಅಷ್ಟೇ ಆಯಿತಾ. ಮಾಡಂಗಿದ್ರೆ ಓನ್ ವೀಡಿಯೋ ಮಾಡು ತೊಗೊಂಡು, ಇನ್ನೊಬ್ರು ವೀಡಿಯೋಗಳು ಕಾಪಿ ಮಾಡಿಕೊಂಡು ಈ ಥರ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿ ಹೋಗಬೇಡಿ. ನಿಮ್ಮ ಹೆಸರು ಹೇಳೋಕ್ಕೂ ನನಗೆ ಅಸಹ್ಯ ಆಗುತ್ತೆ ಆಯಿತಾ. ನೀವು ಮಾಡ್ತಿರೋ ಕೆಲಸ ಹಂಗಿದೆ, ನಾವು ಮಾಡ್ತೀವಿ, ನಮ್ದು ಯಾರ್ದು ಕಾಪಿ ಮಾಡಿ ವೀಡಿಯೋ ಮಾಡಲ್ಲ. ನನಗೇನು ಗೊತ್ತೋ, ಎಷ್ಟು ಬರುತ್ತೋ ಅಷ್ಟು ಮಾತಾಡ್ತೀನಿ. ನನಗಿದು ಪ್ರಜಾಪ್ರಭುತ್ವ ದೇಶ, ತಪ್ಪು ಯಾರೇ ಮಾಡಿದ್ರೆ ಕೇಳ್ತಕ್ಕಂಥ ರೈಟ್ಸ್ ಪ್ರತಿಯೊಬ್ಬನಿಗೂ ಇದೆ. ಯಾರೆಲ್ಲ ಏನು ತಪ್ಪು ಮಾಡ್ತಾರೆ, ನಮ್ಮ ಬೈಕ್ ಸರ್ವಿಸ್ಗೆ ತೊಂದರೆ ಆಗ್ತಿದೆ, ತೊಂದರೆ ಕೊಡ್ತಿದ್ರೆ ಅಂದ್ರೆ ಕೇಳೋ ರೈಟ್ಸ್ ನಮಗೂ ಇದೆಯಪ್ಪ. ಈಗ ನಿಮ್ಮ ಆಟೋ ಡ್ರೈವರ್ಗೆ ನೀವು ಮಾತಾಡಿದ್ರೆ ಎಷ್ಟು ಕಿಲೋಮೀಟರ್ ಗಟ್ಟಲೆ ಮಾತಾಡ್ತೀರಾ, ಗುಂಪು ಕಟ್ಕೊಂಡು ಬರ್ತೀರಲ್ಲ ಗಲಾಟೆ ಮಾಡೋಕ್ಕೆ. ನಿಮಗೆ ಮಾತ್ರ ಒಂದು ನ್ಯಾಯ, ನಮಗೊಂದು ನ್ಯಾಯನ? ಯಾಕೆ ನಮಗೆ ಕೇಳೋ ರೈಟ್ಸ್ ಇಲ್ವಾ? ಕೇಳಬೇಕಿತ್ತ ಓನಾಗಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿ, ಇನ್ನೊಬ್ರು ವೀಡಿಯೋಗಳಿಗೆ ಟ್ಯಾಗ್ ಮಾಡಿಲ್ಲ ಮಾತಾಡಬೇಡಿ. ತಪ್ಪಾಗಿದೆ, ನಾವು ಕೇಳೋ ಅಧಿಕಾರ ಇದೆ, ಕೇಳ್ತೀವಪ್ಪ, ಅದರಲ್ಲೇನು ತಪ್ಪು? ಅದಕ್ಕೇನು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ, ನಿನ್ಗೆ ಬೆದರಿಕೆ, ಲಾಸ್ಟ್ ವಾರ್ನಿಂಗ್, ನಿನಗೆ ಕಂಪ್ಲೇಂಟ್ ಕೊಟ್ಬಿಡ್ತೀನಿ, ಹೋಗಿ ಕೊಟ್ಕೋವಾಗ, ಕಂಪ್ಲೇಂಟ್ ಆರೋ ಕೊಟ್ಕೋ, ಕೇಸ್ ಹಾಕೋ ಹೋಗು. ಈ ನಿನ್ನ ಗೊಡ್ಡ ಬೆದರಿಕೆಗೆಲ್ಲ ಎದರ್ತಕ್ಕಂಥ ಯಾರೂ ಇಲ್ಲ ಇಲ್ಲಿ. ನನ್ನ ವೀಡಿಯೋಗಳು ಪ್ರತಿಯೊಂದು ತೆಗೆದು ನೋಡು, ಯಾವ್ದಾದ್ರು ಒಂದು ವೀಡಿಯೋದಲ್ಲಿ ನಿಮ್ಮ ಬಗ್ಗೆ ಏನಾದ್ರು ಕೆಟ್ಟದಾಗಿ ಮಾತಾಡಿರೋದು, ಬೈದಿರೋದು ಏನಾದ್ರು ಇದ್ರೆ ತೋರಿಸ್ಬಿಡಿ ಆಯಿತಾ. ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ತೊಂದರೆ ಆಗಿದೆ, ಏನೆಲ್ಲ ಕಷ್ಟ ಅನುಭವಿಸ್ತಾರೆ. ಈಗ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ, ಏನು ಪ್ರಾಬ್ಲಮ್ ಆಗಿದೆ, ಇದ್ರ ಬಗ್ಗೆ ನಾವು ಇನ್ಫಾರ್ಮೇಷನ್ ಕೊಡ್ತೀವಿ, ಡ್ಯೂಟಿ ಹೆಂಗೆ ಮಾಡೋದು ಅಂತ ಇನ್ಫಾರ್ಮೇಷನ್ ಕೊಡ್ತೀವಿ. ಅದಕ್ಕೆ ನಿನಗೆ ಹೊಟ್ಟೆ ಉರಿ, ಅದೇನು ತಪ್ಪಿದ್ರೆ ಗೌರ್ಮೆಂಟ್ ಇದೆ ಸರಿಪಡಿಸ್ಕೊಳುತ್ತೆ ಬಿಡು. ಈಗ ನೀನು ಒಬ್ಬನೇ ಲಾವ್ ಓದಿ ಬಂದಿರೋ ಥರ ಮಾತಾಡ್ತೀಯ ದೊಡ್ಡದಾಗೆ. ನಾವು ತಿಳ್ಕೊಂಬಂದಿದ್ದೀವಿ ಎಲ್ಲ ಥರ ಸಮಾಜದಲ್ಲಿ ಏನೇನು ಆಗುತ್ತೆ ಏನು ಅಂತ ನಮಗೂ ಕೊಡೋ ಗೊತ್ತು, ಸ್ವಲ್ಪ ತಿಳ್ಕೊಂಡೆ ನಾವು ಮಾತಾಡೋದು ಆಯಿತಾ. ಇವತ್ತು ಇದಕ್ಕೂ ವಿಡಿಯೋ ಮಾಡಬಾರ್ದು ಅಂದ್ಕೊಂಡಿದ್ದೆ ಇದ್ರ ಬಗ್ಗೆ, ಬಟ್ ದಿನೇ ದಿನೇ ಇವ್ರದ್ದು ಜಾಸ್ತಿ ಆಗ್ತಿದೆ. ಪ್ರತಿನಿತ್ಯ ನಾನು ನೋಡಿ ಸಾಕಾಗೋಯ್ತು. ಸುಮಾರು ಜನ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಕಳಿಸ್ತಿದ್ದಾರೆ ಆ ವೀಡಿಯೋಗಳು. ನೋಡಪ್ಪ ನೀನು ವೀಡಿಯೋ ತಗೊಂಡು ಯಾರು ಸುಮಾರು ಜನ ಈ ಥರ ಎಲ್ಲ ಮಾತಾಡ್ತಾ ಇದೆ ಅಂತ. ನಾನು ಸುಮಾರು ದಿವಸದಿಂದ ನೋಡ್ತಾ ಇದ್ದೆ. ಇಂಥ ವೀಡಿಯೋಗಳಿಗೆಲ್ಲ ನಾನು ರಿಪ್ಲೈ ಕೊಡೋದು ಬೇಡ ಅಂದ್ಕೊಂಡೆ, ಬಟ್ ಆದ್ರೂ ಒಂದು ರಿಪ್ಲೈ ಮಾಡಲೇಬೇಕು. ಇವರಿಗೆ ಬಿಟ್ಕೊಂಡು ಹೋದ್ರೆ ಇವ್ರು ಇದೇ ಥರ ಜಾಸ್ತಿ ಮಾಡ್ತಾ ಇರ್ತಾರೆ ದಿನೇ ಅಂತ ಒಂದು ರಿಪ್ಲೈ ಕೊಡ್ತಾ ಇದ್ದೀನಿ ನಿಮಗೆ. ಯಾರೆಲ್ಲ ನಾನು ವೀಡಿಯೋಗಳು ತಗೊಂಡು ಈ ಥರ ಮಾಡ್ತಿರಲ್ವಾ, ಮಾಡಂಗಿದ್ರೆ ಮಾಡ್ಕೊಳ್ಳಿ, ನನಗೇನು ತೊಂದರೆ ಇಲ್ಲ. ನಾವು ವೈರಲ್ ಆಗ್ತೀವಿ, ನಿಮ್ಮಿಂದ ನಾವು ಕೂಡ ಬೆಳಿತೀವಿ ಆಯಿತಾ. ಅದೇನು ಮಾಡ್ತೀರಾ ಮಾಡ್ಕೊಳ್ಳಿ. ಬ್ಯಾಡ್ ಲ್ಯಾಂಗ್ವೇಜ್ ಯೂಸ್ ಮಾಡಿದರೆ ನಾನು ಬ್ಯಾಡ್ ಲ್ಯಾಂಗ್ವೇಜ್ ಯೂಸ್ ಮಾಡಬೇಕಾಗತ್ತೆ ಇನ್ನು ಮುಂದಕ್ಕೆ ಆಯಿತಾ. ಮರ್ಯಾದೆ ಕೊಟ್ಟು ಮರ್ಯಾದೆ ತೊಗೊಳ್ಳಿ. ನಾನು ಯಾವತ್ತೂ ನಿಮ್ಮ ಆಟೋದ ಡ್ರೈವರ್ಗಳಿಗೆ ನಿಮ್ಮ ಬಗ್ಗೆ ಒಂದು ಕೆಟ್ಟ ಪಾದ ಎಲ್ಲೂ ಯೂಸ್ ಮಾಡಿಲ್ಲ. ನಾನು ಎಲ್ಲ ವೀಡಿಯೋ ತೆಗೆದು ನೋಡಿ, ಇಷ್ಟೇ. ನೀವು ಏನೇ ತೊಂದರೆ ಕೊಟ್ಟರು ನಾನು ಒಳ್ಳೆ ರೀತಿಯಲ್ಲೇ ಮಾತಾಡಿದ್ದೀನಿ, ಒಳ್ಳೆ ರೀತಿಯಲ್ಲಿ ವೀಡಿಯೋ ಮಾಡಿದ್ದೀನಿ. ಬಟ್ ನೀವು ಕೆಲವೊಂದು ಬ್ಯಾಡ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀರಿ ನನ್ನ ಬಗ್ಗೆ, ಬಟ್ ಅದನ್ನು ನಾನು ಹೇಳೋಕ್ಕೂ ಹೋಗಲ್ಲ. ಇದೇ ಥರ ಕಂಟಿನ್ಯೂ ಆದರೆ ನಾನು ನಿಮ್ಮ ಮೇಲೆ ಯೂಸ್ ಮಾಡಲೇಬೇಕಾಗತ್ತೆ ಬ್ಯಾಡ್ ಲ್ಯಾಂಗ್ವೇಜ್. ಹಾಗಾಗಿ ಇನ್ನು ಮುಂದಕ್ಕೆ ನಿಮ್ಮ ಕೆಲಸ ಎಷ್ಟು ಅಷ್ಟು ನೀವು ಮಾಡ್ಕೊಂಡು ಹೋಗಿ, ನಾವು ನಮ್ಮ ಕೆಲಸ ಎಷ್ಟು ನಾವು ಅಷ್ಟು ಸೈಲೆಂಟಾಗಿ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಬಗ್ಗೆ ನಾವು ವೀಡಿಯೋ ಮಾಡ್ಕೊತೀವಿ, ನನ್ನ ಮೊಬೈಲು, ನನ್ನ ಇಷ್ಟ, ನನ್ನ ಬಾಯಿ, ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಗಳಿಗೆ ನಾವು ಸಪೋರ್ಟಾಗಿ ಮಾತಾಡ್ತೀವಿ. ನಿಮಗೆ ಎಷ್ಟು ಬೇಕಾದ್ರೆ ನೀವು ಸಪೋರ್ಟಾಗಿ ಮಾತಾಡ್ಕೊಳ್ಳಿ, ನಾವೇನು ಬೇಡ ಅಂತೀವ? ಇನ್ನೊಬ್ರು ವೀಡಿಯೋಗಳು ತಗೊಂಡು ಅವ್ರಿಗೆಲ್ಲ ಬೆದರಿಕೆ ಹಾಕೋದೇನು?
ನೀವು ಕಾಕಿ ಡ್ರೆಸ್ ಹಾಕಿಸ್ತಕ್ಕೆ ನಿಮಗೆಲ್ಲ ಗೌರ್ಮೆಂಟ್ ಅಧಿಕಾರ ಕೊಟ್ಬಿಡ್ತಂಗ ನಿನಗೆ ಅದರ ಬಂದು ಅವಾಜ್ ಆಗ್ತಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಅದು ನಿನಗೆ ಮಾತ್ರ, ನಾನು ಎಲ್ರಿಗೂ ಹೇಳ್ತಾ ಇಲ್ಲ. ಯಾರೆಲ್ಲ ನಾನು ವೀಡಿಯೋ ತೊಗೊಂಡು ಮಾಡಿದ್ರಲ್ಲ ಒಂದು 2-3 ಜನ, ಅವ್ರಿಗೆ ಮಾತ್ರ ನಾನು ಹೇಳ್ತಾ ಇರೋದು. ಹಾಗೆ ಇನ್ನು ಮುಂದೆ ಆದ್ರೂ ನಿಮ್ಮ ಕೆಲಸ ಎಷ್ಟು ನೀವು ಮಾಡ್ಕೊಳ್ಳಿ. ನಾವೇ ನಿಮ್ಮ ಸುದ್ದಿಗೆ ಯಾವತ್ತೂ ಬಂದಿಲ್ಲ. ನೀವು ಹೆಸರು ಕೂಡ ಇವತ್ತು ತೊಗೊಂಡು ನಾನು ಯಾವ ವೀಡಿಯೋನೂ ಮಾಡಿಲ್ಲ. ಅನ್ನೆಸರಿ ನೀನೇ ಪ್ರತಿನಿತ್ಯ ನೀವು ಒಂದು 2-3 ಜನ ನನ್ನ ವೀಡಿಯೋ ತೊಗೊಂಡು ಅದ್ರ ಬಗ್ಗೆ ಇಲ್ದೇ ಇರೋದೆಲ್ಲ ಹೇಳ್ಕೊಂಡು ಮಾತಾಡೋದು. ಏನು ನಾನು ಒಳ್ಳೇದು ಹೇಳಿರೋದೇ ಯಾವುದೋ ಬಿಟ್ಬಿಟ್ಟು ಏನೋ ಒಂದು ಮಾತಾಡಿರೋದು ಬೈಕ್ ಟ್ಯಾಕ್ಸಿ ಬಗ್ಗೆ ಅದನ್ನು ಎಡಿಟ್ ಮಾಡಿಕೊಂಡು ತೋರಿಸ್ಬಿಡೋದು ಸೋಷಿಯಲ್ ಮೀಡಿಯಾದಲ್ಲಿ. ನಿನಗೆ ಅಷ್ಟಿದೆ, ನೀನು ಧೈರ್ಯ ನಾನು ಮಾಡಿರೋ ಫುಲ್ ವೀಡಿಯೋ ಹಾಕಿ ತೋರಿಸ ಜನಕ್ಕೆ ಗೊತ್ತಾಗುತ್ತೆ. ನೀನು ಮಾಡಿರೋ ವೀಡಿಯೋ ಕಮೆಂಟ್ಸ್ ತೆಗೆದು ನೋಡಿ, ನೀನು ನಾಳೆಯಿಂದ ವೀಡಿಯೋನೇ ಮಾಡಲಿ. ನೀನು ಆ ಥರ ಉಗಿದಾಕಿದ್ದಾರೆ ನಿನಗೆ ಜನ. ಒಂದೇ ಒಂದು ಪಾಸಿಟಿವ್ ಕಮೆಂಟ್ಸ್ ನಿನಗೆ ಬಂದಿದ್ರೆ ತೋರಿಸು. ಇಷ್ಟಾದರೂ ನಿಮಗೆ ಏನು ಅನ್ಸೋದ್ವೋ ಏನೋ ಗೊತ್ತಿಲ್ಲ. ನಾವೇನಕ್ಕೆ ಬೈಕ್ ಟ್ಯಾಕ್ಸಿ ಸಪೋರ್ಟ್ ಮಾಡ್ತೀವಿ ಅಂದರೆ, ಒಂದು ಕಾಲದಲ್ಲಿ ನಮಗೆ ಇದು ಅನ್ನ ಹಾಕಿದೆ. ಇವತ್ತು ನಿಮಗೆ ಗೊತ್ತಿರಬೇಕು, 2019, 2021 ಕೋವಿಡ್ ಬಂತು. 2-3 ವರ್ಷ ಯಾವ ಕಂಪ್ನಿಯಲ್ಲಿ ಕೆಲಸ ಇಲ್ಲ, ಎಲ್ಲ ಪರದಾಡ್ತಾ ಇದ್ರು. ಅಂಥ ಟೈಮಲ್ಲಿ ಅಗ್ರಿಕೇಟ್ ಕಂಪ್ನಿಗಳೇ ಅನ್ನ ಹಾಕಿದ್ದು, ಕೆಲಸ ಕೊಟ್ಟು. ಯಾವುದೊಂದು ಸ್ವಿಗ್ಗಿ ಆಗಿರ್ಬೋದು, ಝೊಮ್ಯಾಟೊ, ಪೋರ್ಟರ್, ರಾಪಿಡೋ, ಓಲಾ, ಊಬರ್ ಇವೇ ಅನ್ನ ಹಾಕಿದ್ದು. ಅದರಲ್ಲೂ ನೀವು ಅನ್ನ ತಿಂದಿದ್ದೀರ, ಮರಿಬೇಡಿ ಆಯಿತಾ. ನಾವು ತಿಂದು ಮನೆಗೆ ಕನ್ನ ಹಾಕೋರಲ್ಲ, ಆ ಋಣ ಇದ್ದೇ ಇದೆ ನಮ್ಮ ಮೇಲೆ ಇವತ್ತು. ಅದಕ್ಕೋಸ್ಕರ ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ ಬಗ್ಗೆ ಸಪೋರ್ಟಾಗಿ ಮಾತಾಡ್ತೀವಿ. ಕಂಪ್ನಿ ಕಡೆಯಿಂದ ತಪ್ಪಾದರೆ ಅದ್ರ ಬಗ್ಗೆನೂ ನಾನು ಮಾತಾಡಿದ್ದೀನಿ. ಯಾವತ್ತೂ ನಾನು ಕಂಪ್ನಿ ಸಪೋರ್ಟಾಗಿ ಮಾತಾಡಿಲ್ಲ. ಕಂಪ್ನಿಲಿ ನೆಗೆಟಿವ್ ಪಾಸಿಟಿವ್ ಎರಡೂ ಕೂಡ ತೊಗೊಂಡು ಮಾತಾಡ್ತೀನಿ. ನಾವು ನಿಮ್ಮ ಥರ ಯಾವಾಗಲೂ ಏನೇ ನೀವು ತಪ್ಪು ಮಾಡಿದ್ರು ಅದೆಲ್ಲ ಮುಚ್ಚಾಕೊಂಡು ನಾವು ಮಾಡಲ್ಲ. ಮೊನ್ನೆ ಪ್ರತಿನಿತ್ಯ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ ವೀಡಿಯೋಗಳು ನಿಮ್ಮವೆಲ್ಲ. ಇವತ್ತು ಅದ್ರ ಬಗ್ಗೆ ಇನ್ನೂ ಒಂದು ವೀಡಿಯೋ ಮಾಡಾಕಿದೆ. ಇವತ್ತು ಇನ್ನೊಂದು ಸಿಕ್ಕಿದೆ ವೀಡಿಯೋಗಳು. 4-5 ಕಿಲೋಮೀಟ್ರಿಗೆ 125 ರೂಪಾಯಿ ಇದ್ರೆ 300 ಕೊಡಿ, 350 ಕೊಡಿ ಅಂತ ಕೇಳ್ತಾರೆ. ನಮಗೆ ರಿಟರ್ನ್ ಬಾಡಿಗೆ ಬರಲ್ಲ ಅಂತಾರೆ. ಏನು ಮೀಟ್ರ್ ಹಾಕಿದ್ರೆ ನಾನು ಹಾಕಲ್ಲ ಅಂತಾರೆ. ಈ ಥರ ಸಮಸ್ಯೆಗಳು ನಿಮ್ಮದು ಬೇಜಾನಿದೆ. ಅದ್ರ ಬಗ್ಗೆ ನೀವು ಧ್ವನಿ ಎತ್ತಿ ಮಾತಾಡಿ. ನಿಮ್ಮ ಆಟೋ ಡ್ರೈವರ್ಗಳಿಗೆ ಮನವರಿಕೆ ಆಗತ್ತಾರೆ ನೀವು ಹೇಳಿ. ಲಗೇಜ್ ಹೊಡಿಬೇಡ್ರಪ್ಪ ಪ್ಯಾಸೆಂಜರ್ ಆಟೋದಲ್ಲಿ, ಕಾರದ ಕಡೆ ಹೋಗ್ರಪ್ಪ, ಒಳ್ಳೆ ಸರ್ವಿಸ್ ಕೊಡಿ ಪಬ್ಲಿಕ್ಕಿಗೆ. ಇವಾಗ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ. ನೀವು ಈ ಥರ ಡ್ಯೂಟಿ ಮಾಡಿದ್ರೆ ಮತ್ತೆ ಬೈಕ್ ಟ್ಯಾಕ್ಸಿ ವಾಪಸ್ ಬರುತ್ತೆ. ಹೆಚ್ಚಿಗೆ ಅಮೌಂಟ್ ಕೇಳಬೇಡಿ. ಆನ್ಲೈನ್ ಪ್ರೈಸ್ ಏನು ತೋರಿಸುತ್ತೆ ಅದಕ್ಕೆ ತಗೊಳ್ಳಿ ಅಷ್ಟೇ. ದುಪ್ಪಟ್ಟು ಹಣ ಸುಸಿಲಿ ಮಾಡಬೇಡಿ, ಕಿರಿಕ್ ಮಾಡಬೇಡಿ ಜನಗಳಿಗೆ. ಈ ಥರ ಒಂದು ಅವೇರ್ನೆಸ್ ನೀವು ಮೂಡಿಸಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಆಟೋ ಡ್ರೈವರ್ಗಳಿಗೆ. ಯಾರೆಲ್ಲ ಈ ಥರ ತಪ್ಪು ಮಾಡ್ತಾರಲ್ಲ ಅವ್ರಿಗೆ. ಅದು ಬಿಟ್ಬಿಟ್ಟು ನಾವೇನೋ ವೀಡಿಯೋ ಮಾಡಾಕ್ಬಿಟ್ರೆ ನಮ್ಮ ಬಗ್ಗೆನೇ ಬೆಳಗಿನ ಸಾಯಂಕಾಲ ತನಕ ಪುಂಗಿ ಕುತ್ಕೊಂತೀರ, ಪುಂಗಿ ದಾಸ್ಕೊಳ್ತಾರ. ನನಗೆ ಹೇಳ್ತೀರ ಪುಂಗಿ ದಾಸ ಅಂತ. ಪುಂಗಿ ದಾಸ ನಾನಲ್ಲ, ನೀವು ಇನ್ನೊಬ್ರು ವೀಡಿಯೋಗಳು ತಗೊಂಡು ಓದ್ತಿರಲ್ಲ ಬಂದು ಬೆಳಗ್ಗೆ ಮಾಡೋ ಕೆಲಸ ಬಿಟ್ಟು ಪುಂಗಿ ದಾಸ್ಗಳು ನೀವು. ನಾವು ಬೈಕ್ ಟ್ಯಾಕ್ಸಿ ಬಗ್ಗೆ ಸಪೋರ್ಟಾಗಿ ಮಾತಾಡ್ತೀವಿ, ನಮ್ಮ ರೈಡರ್ ಬಗ್ಗೆನೂ ಸಪೋರ್ಟಾಗಿ ಮಾತಾಡ್ತೀವಿ. ಏನಕ್ಕೆ ಮಾತಾಡ್ತೀವಿ ಅಂದರೆ, ಆ ಥರ ಒಂದು ಹೆಲ್ಪ್ ಆಗಿದೆ ಕಂಪ್ನಿಯಿಂದ ಎಲ್ಲ ಜನಕ್ಕೆ. ಒಂದು ಲಕ್ಷಾಂತರ ಜನಕ್ಕೆ ಕೆಲಸ ಕೊಟ್ಟಿದೆ ಕಂಪ್ನಿ. ಆ ಕಂಪ್ನಿಯಿಂದ ತಪ್ಪಾದಾಗ ಅದ್ರ ಬಗ್ಗೆನೂ ಮಾತಾಡಿದ್ದೀನಿ ನಾನು. ಯಾವುದೇನು ಕಂಪ್ನಿಯಿಂದ ನಾವೇ ಸೂಟ್ ಕೇಸ್ ತಗೊಂಡಿಲ್ಲ, ಲಂಚ ತಗೊಂಡಿಲ್ಲ. ಮಾತಿತ್ತಿರೋದಂತ ಹೇಳ್ತಾರೆ, ರಾಪಿಡೋ ಕಂಪ್ನಿಯಿಂದ ಸೂಟ್ ಕೇಸ್ ಬಂದ್ಬಿಟ್ಟಿದೆ, ದುಡ್ಡು ಬಂದ್ಬಿಟ್ಟೈತೆ ಅಂತ. ಬೇಕಾದ್ರೆ ನಿಮಗೊಂದು ಸ್ವಲ್ಪ ಕೊಡ್ತೀನಿ. ನಿಮಗೆಲ್ಲ ಎಷ್ಟು ಕೊಟ್ಟಿದ್ದಾರೆ ಹಂಗಾರೆ ಹೇಳಿ? ನಿಮಗೆಲ್ಲ ಎಷ್ಟು ಕೊಟ್ಟಿದ್ದಾರೆ? ಈ ಥರ ಸ್ಟ್ರೈಕ್ ಮಾಡಿದ್ದಾರೆ ಎಲ್ಲ ಮಾತಾಡ್ತಿರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಂದು. ನೀವೇನು ತೊಗೊಂಡಿಲ್ವಾ? ಎಲ್ಲರೂ ತೊಗೊಂಡಿದ್ದೀರಾ. ನಾವು ತೊಗೊಂಡಿರೋದಕ್ಕೆ ಪ್ರೂಫ್ ತೋರಿಸಿ. ಇವತ್ತಿನವರೆಗೂ 1 ರೂಪಾಯಿ ಯಾರು ನಮಗೆ ಕೊಟ್ಟಿಲ್ಲ, ಯಾರು ಕಾಂಟ್ಯಾಕ್ಟು ಇಲ್ಲ. ನಾವು ಮಾಡೋದು ನಿಸ್ವಾರ್ಥ ಸೇವೆ ಕೊಡ್ತಾ ಇದೀವಿ ಅಷ್ಟೇ. ನಮ್ಮ ಪಬ್ಲಿಕ್ಸ್ ಆಗಿರ್ಬೋದು, ನಮ್ಮ ರೈಡರ್ಗಳಿಗೆ ಇದರಿಂದ ಏನೇನು ತೊಂದರೆ ಆಗ್ತಾಯಿದೆ ಜನಕ್ಕೆ, ನಮ್ಮ ರೈಡರ್ಸ್ಗೆ ಎಷ್ಟು ತೊಂದರೆ ಆಗ್ತಾಯಿದೆ ಕೆಲಸ ಹೋಗಿ, ಇದ್ರ ಬಗ್ಗೆ ಒಂದು ಮಾಹಿತಿನ ತಿಳಿಸ್ತೀವಿ. ಅದಕ್ಕೆ ನೀವು ಏನೋ ಬಕೆಟ್ ಹಿಡಿತಾನೆ, ಕಮಿಷನ್ ತೊಗೊತಾನೆ, ಹಂಗೆ ಹಿಂಗೆ. ನಿಮಗೆ ಏನು ಗೊತ್ತು? ಎಲ್ಲೋ ಕೂತ್ಕೊಂಡು ಮಾತಾಡೋದಲ್ಲ, ಏನು ರಿಯಲ್ ಫ್ಯಾಕ್ಟ್ ಗೊತ್ತಿದೆ ಅದ್ರ ಬಗ್ಗೆ ಮಾತಾಡಬೇಕು ಆಯಿತಾ. ಈ ಕಂಪ್ನಿಯಿಂದ 4 ಕಾಸು ಸಂಪಾದನೆ ಮಾಡಿದ್ದೀವಿ ಒಂದು ಕಾಲದಲ್ಲಿ. ನಾವು ಇದರಿಂದ ಅನ್ನ ತಿಂದಿದ್ದೀವಿ. ಹಂಗಾಗಿ ಇದಕ್ಕೆ ನಾವು ಸಪೋರ್ಟಾಗಿ ಮಾತಾಡ್ತೀವಿ, ನಮ್ಮ ರೈಡರ್ ಬಗ್ಗೆ ನಿಂತ್ಕೊತೀವಿ. ನೀವು ನಿಮ್ಮ ಇದ್ರ ಬಗ್ಗೆ ಸಪೋರ್ಟಾಗಿ ಮಾತಾಡ್ತೀವಿ, ನಾವು ಅಷ್ಟೇ ಹಂಗೆ ಸಪೋರ್ಟಾಗಿ ಮಾತಾಡ್ತೀವಿ. ಒಟ್ಟಾರೆ ಏನೇ ಹೇಳಿ, ಕೆಲವೊಂದಿಷ್ಟು ಜನ, ನಾನು ಎಲ್ಲರೂ ಹೇಳ್ತಾ ಇಲ್ಲ, ಸುಮಾರು ಲಕ್ಷಾಂತರ ಜನ ಇದ್ದಾರೆ. ಅವ್ರ ಕೆಲಸ ಆಯಿತು, ಅವರಾಯ್ತು. ಇವತ್ತಿನವರೆಗೂ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾರೆ. ಎಷ್ಟೇ ಬೈಕ್ ಡಿಸೈಡರ್ಸ್ ಮಾಡ್ತಾ ಇದ್ರು, ಅವ್ರಿಗೆ ಬರೋ ಆರ್ಡ್ರ್ ಅವರಿಗೆ, ನಮಗೆ ಬರೋ ಆರ್ಡ್ರ್ ನಮಗೆ. ಸಿಂಗಲ್ ಪ್ಯಾಸೆಂಜರ್ ಇದ್ರೆ ಬೈಕಲ್ಲಿ ಹೋಗ್ತಾರೆ, 2-3 ಜನ ಇದ್ರೆ ಆಟೋದಲ್ಲಿ ಬರ್ತಾರೆ. ಬಿಡಿ, ನಮಗೆ ಯಾಕೆ ಅಂತವ ಸುಮಾರು ಜನ ಕೇಳೋಕ್ಕೆ ಹೋಗಲ್ಲ. ಯಾರೋ ಒಂದಿಷ್ಟು ಜನ ಬೇಕಂತ ಅನ್ನೆಸರಿ ಕಿರಿಕ್ ಮಾಡ್ಕೊಂಡು ಈ ಥರ ವೀಡಿಯೋಗಳು ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡು ಖ್ಯಾತೆ ತೆಗಿಯೋರೆ ಸ್ವಲ್ಪ ಜನ ಇದ್ದೀರಾ. ಅಂಥವ್ರಿಗೆ ಈ ವಿಡಿಯೋ ಅನ್ವಯಿಸುತ್ತೆ. ನಿಮ್ಮ ಕೆಲಸ ನೀವು ಮಾಡಿ, ಅವ್ರವ್ರ ಕೆಲಸ ಅವ್ರು ಮಾಡ್ತಾರೆ. ತಪ್ಪು ಏನಾದ್ರು ಮಾಡಿದ್ರೆ ಅದಕ್ಕೆ ಕೇಳೋಕ್ಕೆ ಮಾಡೋಕ್ಕೆ ಅಂತ ಒಂದು ಕಾನೂನು ವ್ಯವಸ್ಥೆ ಇದೆ, ಅವ್ರು ಕೇಳ್ತಾರೆ. ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದಾರಾ, ಅದನ್ನ ಹಿಡಿಯೋಕ್ಕೆ ಸೀಸ್ ಮಾಡೋಕ್ಕೆ ಅಂತ ಕಾನೂನಿದೆ. ಕೇಳೋಕ್ಕೆ ಕ್ವಶನ್ ಮಾಡೋಕ್ಕೆ ಅವ್ರು ಇದ್ದಾರೆ. ನೀವು ಯಾಕೆ ಸೆಂಟ್ರಲ್ಲಿ ಗೌರ್ಮೆಂಟ್ ಕಾನೂನನ್ನ ಕೈ ತೊಗೊಳೋದು? ನೀವು ಯಾಕೆ ಹುಡುಗರಿಗೆ ತೊಂದರೆ ಕೊಡೋದು ಅಲ್ವಾ? ಈಗ ಎಷ್ಟೋ ಜನ ಕೇಳ್ಬೋದು, ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ ನೀವು ಲಗೇಜ್ ಹೊಡಿತಿದ್ದಾರೆ, ಯಾಕೆ ಹೊಡಿತಿದ್ದೀರಿ ಅಂತ ನಿಲ್ಲಿಸ್ಬಿಟ್ಟು ಯಾರು ಯಾವತ್ತಾರು ಒಂದಿನ ಆಟೋ ಡ್ರೈವರ್ನ ಕೇಳಿ ಅವಾಜ್ ಹಾಕಿದ್ದಾರೆ? ಯಾರೂ ಕೇಳಿಲ್ಲ. ಏನು ಕೇಳಿ? ನಮಗೆ ಯಾಕೆ ಊರು ಉಸಾಬರಿ, ನಮ್ಮ ಕೆಲಸ ನಾವು ಮಾಡೋಣ ಬಿಡಪ್ಪ, ಅವ್ರು ಏನಾರು ಮಾಡ್ಕೊಳ್ಳಿ, ನಮಗೇನಂತ ಹೋಗ್ತಾ ಇರ್ತಾರೆ. ಇವತ್ತಿನವರೆಗೂ ಯಾವ ಒಬ್ಬ ಬೈಕ್ ಟ್ಯಾಕ್ಸಿ ರೈಡರ್ಸು ಪ್ಯಾಸೆಂಜರ್ ಆಟೋದಲ್ಲಿ ಲಗೇಜ್ ಏನು ಕೊಡ್ತಿದೆ ಅಂತ ಯಾರು ಕೇಳಿ ಮಾತಾಡಿರೋ ವಿಡಿಯೋ ಎಲ್ಲರೂ ಇದೆಯಾ? ತೋರಿಸ್ಬಿಡಿ. ಯಾವುದೂ ಇಲ್ಲ. ಕಿರಿಕ್ ಮಾಡೋದೇ ನೀವೇನೆ, ಜಗಳ ತೆಗಿಯೋರು ನೀವೇನೆ. ಅದಕ್ಕೇನಾದ್ರು ಮಾತಾಡ್ಬಿಟ್ರೆ ಹೆಂಗೆ ಬೇಕು ಹಂಗೆ ಮಾತಾಡ್ತೀರ. ನಿಮಗೆಲ್ಲ ನಮ್ಮ ಲಾಯರ್ ಜಗದೀಶ್ ಸರ್ ಇದ್ದಾರಲ್ಲ, ಅವರೇ ಸರಿ ಒಗ್ಯೋಕ್ಕೆ ಒಂದು ವಿಡಿಯೋ ಕೂಡ ಮಾಡಿಬಿಟ್ಟಿದ್ದಾರೆ, ಸರಿಯಾಗಿ ಬೈದಿದ್ದಾರೆ. ಅಂಥವ್ರಿಗೆಲ್ಲ ನೀವು ಯಾರು ರಿಪ್ಲೈ ಮಾಡಲ್ಲ, ಯಾಕೆಂದರೆ ಸರಿಯಾಗಿ ಗುಮ್ತಾರಲ್ಲ ಹಾಕ್ಕೊಂಡು. ಅದಕ್ಕೆ ಯಾರೋ ಅಮಾಯಕ ಸಿಕ್ಬಿಟ್ರೆ ಅವ್ರಿಗೆ ಏನು ಬಂದ್ಬಿಟ್ಟು ಕಮೆಂಟ್ ಬಾಕ್ಸ್ ಓಪನ್ ಇದೆ ಅಂದರೆ ಮನಸ್ಸಿಗೆ ಬಂದಂಗೆ ಕಮೆಂಟ್ಸ್ಗಳು ಹಾಕೋದು. ಏನು ಇವ್ರದ್ದೇನು ಹೋಗ್ಬೇಕಾಗಿದೆ?
ಈ ಥರ ಎಲ್ಲ ಕಮೆಂಟ್ಸ್ಗಳು ಹಾಕಿ ಯಾರ್ಯಾರೆಲ್ಲ ಏನೇನು ಅನುಭವಿಸಿದಾರೆ ಅಂತ ಎಲ್ಲ ಚೆನ್ನಾಗಿ ಗೊತ್ತಿದೆ ನಿಮಗೂ. ಮತ್ತೆ ಅದೇ ಥರ ಮಾಡ್ತೀರಾ. ಆ ಥರ ಎಲ್ಲ ಆಗಬಾರ್ದು ಅಂದರೆ ಸೈಲೆಂಟಾಗಿರಿ. ನಿಮಗೆ ವೀಡಿಯೋ ನೋಡೋಕೆ ಇಷ್ಟ ಇದ್ರೆ ನೋಡಿಲ್ಲ ಅಂದರೆ ಸ್ಕಿಪ್ ಮಾಡಿ ಬೇರೆ ವೀಡಿಯೋ ನೋಡ್ಕೊಳ್ಳಿ. ಅದು ಬಿಟ್ಬಿಟ್ಟು ಕಮೆಂಟ್ ಬಾಕ್ಸ್ ಓಪನ್ ಐತೆ, ಮನಸ್ಸಿಗೆ ಬಂದಂಗೆಲ್ಲ ಕಮೆಂಟ್ಸ್ ನೆಗೆಟಿವ್ ಆಗಿ ಹಾಕೋದು, ನಮ್ಮ ವೀಡಿಯೋಗಳು ತಗೊಂಡು ಅದಕ್ಕೆಲ್ಲ ಕೆಟ್ಟದಾಗಿ ಮಾತಾಡೋದು, ಇವೆಲ್ಲ ಸ್ಟಾಪ್ ಮಾಡಿ. ನಮಗೂ ಬರುತ್ತೆ ಏನು ಮಾಡಬೇಕು ಅಂತ, ನಮಗೂ ಗೊತ್ತಿದೆ ಕಾನೂನು ಏನು ಅಂತವ. ಆಯಿತಾ? ನನ್ನ ವೀಡಿಯೋದಲ್ಲಿ ಇವತ್ತವರೆಗೂ ಒಂದೇ ಒಂದು ನೆಗೆಟಿವ್ ಪಾಯಿಂಟ್ಸ್ ಎಲ್ಲರೂ ಹೇಳಿದ್ರೆ ತೋರಿಸಿ. ಯಾರನ್ನಾರು ಬೈದಿರೋದಾಗಲಿ, ನಿಮಗೆ ಆಟೋ ಡ್ರೈವರಿಗೆ ಬೈದಿರೋದಾಗಲಿ, ಏನಾರು ಕೆಟ್ಟದಾಗಿ ಮಾತಾಡಿರೋದಾಗಲಿ, ಅನ್ನೆಸರಿ ಕಿರಿಕ್ ಮಾಡ್ಕೊಂಡು ಬರೋರೇ ನೀವು. ಅದಕ್ಕೇನಾರು ಮಾತಾಡಿದ್ರೆ ನಿಮಗೆ ಎಲ್ಲ ಕಡೆ ಉರಿ ಕಿತ್ಕೊಂಡ್ಬಿಡ್ತೀವಿ, ತಡ್ಕೊಳಕ್ಕಾಗಲ್ಲ. ಏನು ಅದು ಉರಿ ಕಿತ್ಕೊಂಡದ ಹೆಂಗೆ ಉರಿ ಕಮ್ಮಿ ಮಾಡ್ಕೋಬೇಕಲ್ಲ, ಅದಕ್ಕೆ ಬರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗಂದ್ಬಿಟ್ಟ ಅಂತ ಮಾತಾಡೋಕ್ಕೆ. ಇಷ್ಟು ಹೇಳಿದ್ರು ನಿಮಗಂತೂ ಬುದ್ಧಿ ಬರಲ್ಲ. ಬೆಳಗ್ಗೆ ಆದರೆ ಅದೇ ಕೆಲಸ, ನಿಮಗೆ ತಿಂದಿದ್ದು ಊಟನೇ ಕರಗಲ್ಲ. ನಿಮಗೆ ನನ್ನ ವೀಡಿಯೋಗಳು ತಗೊಂಡು ಟ್ಯಾಗ್ ಮಾಡಿ ಮಾತಾಡಿಲ್ಲ ಅಂದರೆ ನಿಮ್ಮ ತಿಂದಿದ್ದು ಊಟನೂ ಜೀರ್ಣ ಆಗಲ್ಲ. ಆ ಥರ ಆಗೋಗ್ಬಿಟ್ಟಿದೆ ನಿಮ್ಮದು ಕೆಲವೊಂದಿಷ್ಟು ಜನದ್ದು. ಅದೇನು ಮಾಡ್ಕೊತೀರ ಮಾಡ್ಕೊಳ್ಳಿ. ಲಾಯರ್ ಜಗದೀಶ್ ಸರ್ದು ನೆಕ್ಸ್ಟ್ ಒಂದು ವೀಡಿಯೋ ಇದೆ, ಅದ್ರದ್ದು ಕೂಡ ಮಾತಾಡಿ ತೋರಿಸ್ತೀನಿ ಯಾವ್ಯಾವ ಥರ ಆಗಿದೆ ನಿಮ್ಮದಂತವ. ಇವಾಗ ಪಬ್ಲಿಕ್ಸ್ಗೆ ಬೈಕ್ ಟ್ಯಾಕ್ಸಿ ಇಲ್ದಾನೆ ಎಷ್ಟೆಲ್ಲ ಕಷ್ಟ ಅನುಭವಿಸ್ತಾ ಇದ್ದಾರೆ. ನಿಮ್ಮ ಆಟೋ ಡ್ರೈವರ್ ಎಲ್ಲ ಎಷ್ಟು ಚೆನ್ನಾಗಿ ಸರ್ವಿಸ್ ಕೊಡ್ತಾ ಇದ್ದಾರೆ ಅಂತ ಇವತ್ತು ನಮ್ಮ ಪಬ್ಲಿಕ್ಸೇ ನೋಡ್ತಾ ಇದ್ದಾರೆ. ಅವರೇ ವೀಡಿಯೋಗಳು ಮಾಡಿ ಡೈಲಿ ಬಿಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಇದೆಲ್ಲ ಗೌರ್ಮೆಂಟ್ವರೆಗೂ ಹೋಗುತ್ತೆ. ಆ ನಂತರ ಎಲ್ರಿಗೂ ಇದೆ ತಪ್ಪು, ಯಾರ್ಯಾರು ತಪ್ಪು ಮಾಡ್ತಾರೆ ಎಲ್ರಿಗೂ ಶಿಕ್ಷೆ ಆಗುತ್ತೆ. ಇವಾಗ ಬೈಕ್ ಟ್ಯಾಕ್ಸಿ ರೈಡರ್ಸು ಮಾತ್ರ ಟೈಮ್ ಸರಿ ಇಲ್ಲ ಏನೋ ಆಗಿರ್ಬೋದು, ಬಟ್ ನಾಳೆ ನಿಮಗೂ ಬಿಡೋಕ್ಕೂ ಬರುತ್ತೆ. ಅದನ್ನು ತಿಳ್ಕೊಳ್ಳಿ ಫಸ್ಟು. ಇವೆಲ್ಲ ಬಿಟ್ಟು ಒಳ್ಳೆ ಸರ್ವಿಸ್ ಕೊಡಿ ಪಬ್ಲಿಕ್ಸ್ಗೆ. ನೀವೂ ಒಳ್ಳೆ ಹೆಸರು ತೊಗೊತೀರ. ಅದು ಬಿಟ್ಬಿಟ್ಟು ಬೈಕ್ ಟ್ಯಾಕ್ಸಿ ಬ್ಯಾನ್ ಆಯಿತು, ಇವಾಗ ಬಿಡು ಎಷ್ಟು ಬೇಕಷ್ಟು ಕೇಳೋಣ, ಅದು ಒಳ್ಳೆ ಟಿಪ್ಸ್ ಹಾಕಿರಿ ಎತ್ಕೊಡೋಣ, ಈ ಥರ ಎಲ್ಲ ಬಿಟ್ಬಿಡಿ. ಕರೆಕ್ಟ್ ಕಡೆ ಹೋಗಿ. ಪಬ್ಲಿಕ್ಸ್ಗೆ ಕಷ್ಟ ಇರುತ್ತೆ, ಎಮರ್ಜೆನ್ಸಿ ಮೆಡಿಕಲ್ಗೆ ಹೋಗೋರಿರ್ತಾರೆ, ಊರಿಗೆ ಹೋಗೋರಿರ್ತಾರೆ, ಏನೇನೋ ಎಮರ್ಜೆನ್ಸಿ ಇರುತ್ತೆ. 10 ರೂಪಾಯಿ 20 ರೂಪಾಯಿ ಎಕ್ಸ್ಟ್ರಾ ಕೇಳಿ ತಗೊಳ್ಳಿ, ಕೊಡಲ್ಲ ಅನ್ನೋ ಯಾರು ಕೊಡಲ್ಲ ಅನ್ನಲ್ಲ. ನೀವೇಕಾಯಕ್ಕೆ 100 ರೂಪಾಯಿಗೆ ಹೋಗೋ ಜಾಕೆ 200 ಕೊಡೋ 300 ಕೊಡೋ ಎಲ್ಲಿಂದ ಕೊಡ್ತಾರೆ ಹೇಳಿ? ಅವರು ಮನುಷ್ಯರಲ್ವ, ಅವರು ಬಡವರೇ ಅಲ್ಲ ಬರೋದು. ಅದು ಅರ್ಥ ಮಾಡ್ಕೊಂಡು ನೀವು ಒಳ್ಳೆ ಸರ್ವಿಸ್ ಕೊಡಿ. ಅದು ಬಿಟ್ಬಿಟ್ಟು ಸುಮ್ಮನೆ ಯಾವಾಗಲೂ ಬೈಕ್ ಟ್ಯಾಕ್ಸ್ ಇದೆ ಕೊಯ್ಕೊಂಡು ಕೂತ್ಕೊಬೇಡಿ. ಬಂದು ನೀವು ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.